ಭವಾನಿ ಮೊದಲೆಲ್ಲ ತನ್ನೂರು ಶಿವಪುರ ಮಾತ್ರ ಓಡಾಡುವಾಗ ಹತ್ತೂರಿನ ಜಮೀನುದಾರ ಜವರೇಗೌಡರ ಬಗ್ಗೆ ಕೇಳಿದ್ದಳು. ಆ ಸಮಯದಲ್ಲಿ ಶಿವಾನ್ಸ್ ತುಂಬ ಶ್ರೀಮಂತ ಎನಿಸುತ್ತಿತ್ತು. ಅವಳು ಅವನ ಮನಸ್ಸಿಗಿಂತ ಅವನಪ್ಪ ಮಾಡಿದ್ದ ಆಸ್ತಿ ನೋಡೇ ಇಷ್ಟಪಟ್ಟಿದ್ದಳು. ಆದರೆ ಯಾವಾಗ ತನ್ನ ಓದಿಗಾಗಿ ಬೆಂಗಳೂರಿನಲ್ಲಿ ಜೀವನ ನೋಡಿದ ಮೇಲಂತೂ ಅವಳ ಚಿಂತನಾ ಶೈಲಿಯೇ ಬದಲಾಗಿತ್ತು. ಆದರೆ ಶಿವು ಇವತ್ತಿಗೂ ಅದೇ ಮೊದಲ ಶಿವುವೇ ಆಗಿದ್ದ. ಅವನಿಗೆ ಈಗಲೂ ಭವಾನಿ ಎಂದರೆ ಅಷ್ಟೇ ಇಷ್ಟಪಡುತ್ತಿದ್ದ. ಭವಾನಿ ಕುಟುಂಬದವರು ಕಡು ಬಡವರು. ತಂದೆ ಜೂಜುಗಾರ ಆಗಿದ್ದರೂ ಶಿವು ಪ್ರೀತಿ ಮಾಡುತ್ತಿದ್ದ. ಹಾಗಾಗಿ ಭವಾನಿ ಮದುವೆಗೆ ಒಪ್ಪಿದ್ದ ಕೂಡಲೇ ತುಂಬ ಖುಷಿಪಟ್ಟಿದ್ದ. ಭವಾನಿ ಸುಮ್ಮನೆ ಶಿವುವನ್ನು ಒಲಿಸಿಕೊಳ್ಳಲು ಮೊದಮೊದಲು ನಿನ್ನ ಮನೆ ಇಷ್ಟ, ನಿನ್ನೂರು ಇಷ್ಟ, ತುಂಬ ಸುಂದರವಾಗಿದೆ ನಿನ್ನೂರು, ನಿನ್ನಪ್ಪ ನಿನ್ನಮ್ಮ ಎಲ್ಲರೂ ತುಂಬ ಒಳ್ಳೆಯವರು. ನೀನು ಓದಿ ಕೆಲಸ ಪಡೆಯದಿದ್ದರೂ ನಾನು ನಿನ್ನೊಟ್ಟಿಗೆ ಈ ಹಳ್ಳಿಯಲ್ಲಿ ವ್ಯವಸಾಯ ಮಾಡುತ್ತಲೇ ಜೀವನ ನಡೆಸುವೆ ಎಂದೆಲ್ಲ ಸುಳ್ಳು ಸುಳ್ಳು ಹೇಳಿದ್ದರೂ ಪಾಪದ ಶಿವು ಅದನ್ನೆಲ್ಲ ಅವಳ ಕನಸೆಂದು ನಿಜ ಎಂದು ನಂಬಿದ್ದ. ಚಿಕ್ಕಮಗಳೂರಿನಲ್ಲಿ ಪ್ರೊಫೆಸರ್ ಆಗಿದ್ದ ಶಿವು ತನ್ನ ಹುಡುಗಿಗೆ ಹಳ್ಳಿ ಜೀವನ ಇಷ್ಟ ಎಂದು ನಂಬಿ ಅಲ್ಲಿಂದ ತನ್ನೂರಿಗೆ ಪಕ್ಕದ ಡಿಗ್ರಿ ಕಾಲೇಜ್ಗೆ ಟ್ರಾನ್ಸ್ಫರ್ ಪಡೆದಿದ್ದ. ಆದರೆ ಯಾವಾಗ ಶಿವುಗೆ ಶಿವಪುರಕ್ಕೆ ಟ್ರಾನ್ಸ್ಫರ್ ಆಗಿದೆ ಮತ್ತು ತಾನು ಸೋಮಪುರದಲ್ಲಿ ವಾಸ ಮಾಡಬೇಕೆಂದು ತಿಳಿಯಿತೋ ಈ ಮದುವೆ ಬಗ್ಗೆ ತನಗಿದ್ದ ತಾತ್ಸಾರ ಇನ್ನೂ ಹೆಚ್ಚಾಗಿತ್ತು. ಈ ಹಳ್ಳಿಯಲ್ಲಿ ಹೇಗೆ ಸಾಯುವುದು ಎನ್ನುವುದು ಅವಳ ತಲೆನೋವಾಗಿತ್ತು. ಆದರೆ ಏನನ್ನು ಡೈರೆಕ್ಟಾಗಿ ಹೇಳುವಂತಿರಲಿಲ್ಲ. ಹಾಗಾಗಿ ಸುಮ್ಮನೆ ನಗುಮುಖ ಮಾಡಿಕೊಂಡು ತನಗೆ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೋಗಿದ್ದಳು ಭವಾನಿ. ಜವರೇಗೌಡರು ಇನ್ನೊಂದು ವಾರದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳುವುದಾಗಿ ಚಂದ್ರಪ್ಪನಿಗೆ ಹೇಳಿದ್ದರಿಂದಲೇ 4 ದಿನದ ರಜಾ ಕೇಳಿ ಬಂದಿದ್ದಳು ಭವಾನಿ ಬೆಂಗಳೂರಿನಲ್ಲಿಂದ. ನೋಡಲು ಅಪ್ಸರೆಯಂತಿದ್ದ ಭವಾನಿಯನ್ನು ಟಿವಿಯಲ್ಲಿ ನೋಡಿದ್ದ ಕೆಲವೊಬ್ಬರು ನೇರವಾಗಿಯೇ ಹೇಳಿದ್ದರು, ನೀವು ಹೀರೋಯಿನ್ ಆಗುವ ಮೆಟೀರಿಯಲ್ ಎಂದು. ಆ ಮಾತುಗಳನ್ನು ಕೇಳಿ ತಾನು ಹೀರೋಯಿನ್ ಆಗಬೇಕೆಂದು ಆಸೆಯನ್ನು ತನ್ನ ಫ್ರೆಂಡ್ ರಾಜುವಿಗೆ ತಿಳಿಸಿದ್ದಳು. ರಾಜು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡಿದ್ದ. ಅವನು ತನ್ನ ಗೆಳತಿಯ ಅಭಿಲಾಷೆ ತಿಳಿದ ನಂತರ ಅವಳ ಮೇಲಿದ್ದ ಮೋಹದಿಂದಲೇ ಹೇಳಿದ್ದ, ನನಗೆ ಕೆಲವೊಬ್ಬರು ಡೈರೆಕ್ಟರ್ಗಳ ಪರಿಚಯವಿದೆ, ನಾನು ನಿನಗೆ ಚಾನ್ಸ್ ಕೊಡಿಸುತ್ತೇನೆಂದು. ಈ ಆಸೆಯಲ್ಲಿಯೇ ಅವಳು ಶಿವುವಿನ ಮೇಲೆ ಪ್ರೀತಿಯನ್ನು ಕಡಿಮೆ ಮಾಡಿಕೊಂಡಿದ್ದಳು. ಹೇಗಾದರೂ ಸರಿ ಶಿವು ಬಳಿ ಮದುವೆ ನಿಲ್ಲಿಸಲು ಹೇಳಬೇಕೆಂದು ಬಂದಿದ್ದ ಭವಾನಿಗೆ ಮತ್ತೊಂದು ಶಾಕ್ ಸುದ್ದಿ ನೀಡಿದ್ದ ಶಿವು. ಈಗ ವಿಧಿ ಇಲ್ಲದೆ ತನ್ನ ಬೆಂಗಳೂರಿನ ಗೆಳೆಯನಿಗೆ ಕಾಲ್ ಮಾಡಿದ್ದಳು. ಅವನು ಕಾಲ್ ರಿಸೀವ್ ಮಾಡಿದ್ದ. ಹಲೋ ರಾಜು, ನೀನು ಹೇಳಿದ್ದಲ್ಲ ಮುಂಬೈನಲ್ಲಿ ಯಾವುದೋ ಮೂವಿ ಆಡಿಷನ್ ಇದೆ ಅಂತ, ಯಾವಾಗ ಎನ್ನಲು ಆ ಕಡೆಯಿಂದ ಹಾಂ ಅದು ನೆಕ್ಸ್ಟ್ ಮಂತ್ ಇದೆ, ಬಟ್ ಯಾಕೆ ನೀನು ಮುಂಬೈಗೆ ಹೋಗಲ್ಲ ಅಂದೆ ಎನ್ನುವ ಧ್ವನಿ ಕೇಳಿ ಹಾಂ ಅದು ನಮ್ಮಪ್ಪ ಅಮ್ಮ ಏನಂತಾರೋ ಅಂತ ಹಾಗೆ ಅಂದಿದ್ದೆ. ಈಗ ಪರವಾಗಿಲ್ಲ, ನಾನು ಒಮ್ಮೆ ಬಿಗ್ ಸ್ಕ್ರೀನಲ್ಲಿ ಬಂದರೆ ಸಾಕು, ಆಮೇಲೆ ಅವರೇ ಒಪ್ಪುತ್ತಾರೆ ಅನ್ನಿಸಿತು. ಸರಿ ಹೋಗೋಣ ಆಯಿತಾ ಎನ್ನಲು ಓಕೆ ಟಿಕೆಟ್ ಬುಕ್ ಮಾಡ್ತೀನಿ ಎಂದಿದ್ದ. ಹ್ಞೂ ಸರಿ ಎಂದವಳು ಫೋನ್ ಕಟ್ ಮಾಡಿ ತನ್ನದೇ ಮೇಲೆ ಫೋನ್ ಹಿಡಿದುಕೊಂಡು ಈ ಎಂಗೇಜ್ಮೆಂಟ್ ಮುಗಿಲಿ, ಆಮೇಲೆ ಈ ಆಲದ ಹಳ್ಳಿಗೆ ಸೋಮಪುರಕ್ಕೆ ಬಾಯ್ ಬಾಯ್ ಹೇಳಿ ಹೋಗ್ತೀನಿ ಎಂದು ನಿಂತಲ್ಲೇ ತನ್ನ ಕೈಯಲ್ಲೇ ಏರೋಪ್ಲೇನ್ ಓಡಿಸಿದ್ದಳು ಭವಾನಿ. ಈ ಕಡೆ ಶಿವು ತನ್ನುಡುಗಿ ಒಪ್ಪಿದ ಖುಷಿಯಲ್ಲಿ ಮನೆ ತಲುಪಿದ್ದ. ಅರ್ಧ ಎಕರೆಯಲ್ಲಿ ಕಟ್ಟಿಸಿರುವ ಹಳೆ ವಾಸ್ತುಶಿಲ್ಪ ತುಂಬಿರುವ ತೊಟ್ಟಿ ಮನೆ. ಆದರೂ ಇವತ್ತಿನ ನಾಜೂಕತೆಗೆ ತಕ್ಕಂತೆ ಮನೆಯನ್ನು ಆಲ್ಟ್ರೇಷನ್ ಮಾಡಿಸಲಾಗಿತ್ತು. ಇವತ್ತಿನ ಟ್ರೆಂಡ್ ಕೂಡ ಅದರೊಂದಿಗೆ ಮಿಕ್ಸ್ ಆದಂತೆ ಕಾಣುವ ಮನೆ. ದೊಡ್ಡ ಗೇಟ್, ಅದರೊಳಗೆ ಹುಲ್ಲಿನ ಹಾಸುಹೊಕ್ಕಿನಂತಿರುವ ವರಾಂಡ. ಗೇಟ್ ಒಳಗಡೆ ಒಂದೆರಡು ಕಾರ್ಗಳು, ಬೈಕ್ಗಳು, ಟ್ರ್ಯಾಕ್ಟರ್, ಜೆಸಿಬಿ ಎಲ್ಲವೂ ಸಾಲಾಗಿ ನಿಂತಿದ್ದ ಒಂದು ಶೆಡ್. ಮುಂದೆ ನಡೆದರೆ ಹಳೆ ಕಾಲದ ಎತ್ತಿನ ಗಾಡಿ ಇದ್ದುದು. ಇದನ್ನು ಜವರೇಗೌಡರ ಮದುವೆ ದಿಬ್ಬಣ ಬಂದಿತ್ತೆಂದು ಇನ್ನೂ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಾರೆ ಪಾರ್ವತಮ್ಮ. ತಮ್ಮ ಬುಲೆಟ್ ಗಾಡಿ ನಿಲ್ಲಿಸಿ ಕಣ್ಣಲ್ಲಿನ ಗ್ಲಾಸ್ ತೆಗೆದು ಒಳಗೆ ಹೋದ ಶಿವು ಜವರೇಗೌಡರು ಯಾವುದೋ ನ್ಯಾಯ ತೀರ್ಮಾನ ಮಾಡುತ್ತಿರುವುದು ಕಂಡಿತ್ತು. ಅಲ್ಲಿ ಪಕ್ಕದೂರಿನ ವ್ಯಕ್ತಿಗಳು ಇದ್ದರು. ಅಲ್ಲಿ ಪಕ್ಕದೂರಿನ ವ್ಯಕ್ತಿಯೊಬ್ಬ ತನ್ನ ಹೆಂಡತಿಗೆ ಹೊಡೆದು ಹೆಂಡತಿ ಮನೆ ಬಿಟ್ಟು ಹೋಗಿದ್ದಳು. ಆದರೆ ಇವಾಗ ತನಗೆ ಹೆಂಡತಿ ಬೇಕೆಂದು ತನ್ನ ಹೆಂಡತಿಯನ್ನು ಮನೆಗೆ ಕರೆಸಿಕೊಡುವಂತೆ ನ್ಯಾಯ ಕೋರಿ ಬಂದಿದ್ದ ಆ ವ್ಯಕ್ತಿಗೆ ರಪ್ ಎಂದು ಕೆನ್ನೆಗೆ ಬಾರಿಸಿದ್ದರು ಜವರೇಗೌಡರು. ಅವರ ಏಟಿಗೆ ನಡುಗಿದ್ದ ಆ ವ್ಯಕ್ತಿ, ಥೂ, ಯಾರಾದರೂ ಮನೆ ಹೆಣ್ಮಗಿಗೆ ಮೈ ಮೇಲೆ ಕೈ ಎತ್ತುತ್ತಾರಲ್ಲ, ಮನೆ ಹೆಣ್ಮಗ ಕಣ್ಣೀರು ಹಾಕಿದ್ರೆ ಮನೆ ಉದ್ಧಾರ ಆಯ್ತದ್ಲಾ ಎಂದು ಬೈಯುತ್ತಿದ್ದರೆ, ತಪ್ಪಾಯ್ತು ಗೌಡ್ರೆ, ಇನ್ನು ನಾನು ಯಾವತ್ತೂ ಹೊಡೆಯಕ್ಕಿಲ್ಲ ಎಂದು ಕೈ ಮುಗಿತಿದ್ದ ವ್ಯಕ್ತಿ. ಅವನ ಹೆಂಡತಿ ಒಂದು ಮಗುವನ್ನು ಕಂಕಳಲ್ಲಿ ಹಿಡಿದು ನಿಂತಿದ್ದರೆ, ನೋಡು ಮಗ, ನನಗೆ ಹೆಣ್ಮಗ ಹುಟ್ಟಿಲ್ಲ, ನೀನೇ ನನ್ನ ಮಗ ಅಂದ್ಕೊಂಡು ಅವನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ ಮಗ, ನೀನು ನಿನ್ನ ಮಗ ಮುಖ ನೋಡಿ ಇದ್ದಾದರೂ ಕ್ಷಮಿಸಿಬಿಟ್ಟು ನಡಿ ಮಗ ಇವನ ಜೊತೆ ಎನ್ನಲು, ಇಲ್ಲ ಗೌಡ್ರೆ, ನಾನು ಅವ್ರ ಮನೆಗೆ ಹೋಗೋಕ್ಕಿಲ್ಲ, ನನ್ನ ತಪ್ಪಾಗಿ ತಿಳ್ಕೊಬೇಡಿ ಗೌಡ್ರೆ, ಅವರಮ್ಮ ಯಾವಾಗಲೂ ನೀನು ಕೂಲಿ ಮಾಡೋನ ಮಗಳು ಅಂತಾನೆ ಹಂಗಿಸ್ತಿರ್ತಾರೆ, ಅವರು ಏನೇನೋ ಹೇಳ್ಕೊಡ್ತಾರೆ, ಇವರು ನನ್ನ ಮಾತನ್ನು ಯಾವತ್ತೂ ಕೇಳೋಕ್ಕಿಲ್ಲ, ಹಾಗೆ ನನಗೆ ಅವ್ರು ಹೇಳಿದ ಮಾತಿಗೆಲ್ಲ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ಹೊಡಿತಾನೇ ಇರ್ತಾರೆ. ಕಂಕಳಲ್ಲಿನ ಮಗುವನ್ನು ತಬ್ಬಿ ಅಳುತ್ತಿದ್ದರೆ ಆ ಹುಡುಗಿಯನ್ನು ಸಮಾಧಾನ ಮಾಡುತ್ತಾ ಅವಳತ್ತೆ ಕಡೆ ನೋಡಿ, ಅಲ್ಲ ಕಣವ್ವ,
ನೀನು ಆಗೊಂದು ಕಾಲದಾಗೆ ನಿನ್ನ ಮಗಂಗೆ ಹೆಣ್ಣು ಸಿಕ್ಕಿಲ್ಲ ಅಂತ ಸುತ್ತಬಾರ್ದು ಊರೆಲ್ಲ ಸುತ್ಕೊಂಡು ಬಂದೆ. ಅಂಥದ್ರಲ್ಲಿ ಇಷ್ಟು ಚಂದದ ಸೊಸೆ ಸಿಕ್ಕವಳೆ. ಅವಳು ಹುಟ್ಟಿದ್ದು ಬಡವನ ಮನೆಯಲ್ಲಾದರೂ ಅಲ್ಲಿ ರಾಣಿಯಂಗೆ ಬದುಕವಳೆ. ಅದಕ್ಕೆ ಅಲ್ಲಿರುತ್ತೀನಿ ಅಂತವಳೆ. ನೀನು ದುಡ್ಡಸ್ತೆ ಆದ್ರೇನು ನಿನ್ನ ಸೊಸೆನ ರಾಣಿ ಥರ ನೋಡ್ಕೊಂಡಿದ್ದಿದ್ರೆ ನೋಡು, ಆಗ ಒಪ್ತಿದ್ದೆ ನೋಡು ನೀನು ಸಿರಿವಂತೆ ಅಂತ. ಇದು ಅವ್ರಿವ್ರಿಗೆ ಹೇಳೋ ಮಾತಲ್ಲ ಕಂದ್ಲ, ತಪ್ಪು ನಿಂದು. ಕಟ್ಕೊಂಡವನು ಹೆಂಡ್ರ ರಾಣಿ ಥರ ನೋಡ್ಕೊಂಡ್ರೆ ಬೇರೆಯವ್ರಿಗೆ ಧೈರ್ಯ ಬರ್ತದೇನಿಲ್ಲ ಕಲ್ಸದವಳು ಮಾಡ್ಕೊಳ್ಳೋಕೆ. ಹೇಳು, ಗಂಡ ಒಬ್ಬ ನೇರ್ಪಾಗಿದ್ರೆ ಆ ಹೆಣ್ಮಗ ನೀನು ಕಾಡಿಗೆ ಕರ್ಕೊಂಡೋದ್ರು ನಗ್ತಾ ನಿನ್ನ ಬೆನ್ನಟ್ಟು ಬರ್ತದೆ ಎಂದಾಗ ಅವನ ಕೈ ಮುಗಿದು, ಇನ್ನೊಂದಿದ್ಕಿತ ಹಿಂಗೆ ಮಾಡೋಕ್ಕಿಲ್ಲ ಗೌಡ್ರೆ, ನೀವು ಹೇಳ್ದಂಗೆ ನಡ್ಕೋತೀನಿ. ನನಗೆ ನನ್ನ ಮಗ ಮತ್ತು ಹೆಂಡ್ರು ಬೇಕು ಎಂದಿದ್ದ. ನನಗೆ ಮಗ ಹೆಂಡ್ರು ಬೇಕು ಎಂದು ಅವನಿಗೆ ಬೆನ್ನಿಗೆ ಬಾರಿಸಿ, ಮಗ ಹೆಂಡ್ರು ಅಲ್ಲ ಕಂದ್ಲ, ನನಗೆ ಹೆಂಡ್ರು ಬೇಕು ಅನ್ನು, ಆವಾಗ ಮಗ ಬರ್ತದೆ ತಿಳಿತಾ ಎಂದು ಆ ಹುಡುಗಿಯ ಕಡೆ ನೋಡಿ, ಮಗ ಇನ್ನೊಂದ್ಕಿತ ಅವನು ಮಾಡಿರೋ ತಪ್ಪು ಹೊಟ್ಟೆಗೆ ಹಾಕ್ಕೊಂಡು ಕ್ಷಮಿಸ್ಬಿಡು ಮಗ, ನಡಿ ಇವನ್ ಕೂಡಿ ಬಾಳ್ಮೆ ಮಾಡೋಗು. ಇನ್ನೊಂದ್ಕಿತ ಏನಾದರೂ ಹಾಗೆ ಕೈ ಎತ್ತದೆ ಅಂದರೆ ಕೈ ಕಟ್ ಮಾಡಿಬಿಡು, ಚಿಂತೆ ಮಾಡಬೇಡ, ನಿಮ್ಮಪ್ಪ ನಾನಿದ್ದೀನಿ ಎನ್ನುತ್ತಾ ಅವರತ್ತೆ ಕಡೆ ನೋಡಿ, ಏನವ್ವ ನೋಡು, ಈಗ ನಿನ್ನ ಸೊಸೆ ಈ ಜವರೇಗೌಡನ ಮಗಳು, ಇನ್ನೊಂದ್ಕಿತ ಬಡವೆ ಅಂದಿಯಾ ಹುಷಾರ್ ಎನ್ನಲು, ಇಲ್ಲ ಗೌಡ್ರೆ ಎಂದಿದ್ದಳು ಅವಳತ್ತೆ. ಎಲ್ಲರೂ ಗೌಡ್ರ ತೀರ್ಮಾನ ಒಪ್ಪಿ ಮನೆಗೆ ಹೊರಟರೆ ಶಿವು ತನ್ನ ರೂಮ್ ಕಡೆ ನಡೆದಿದ್ದ. ಲೋ ಶಿವು ಎಂದು ಅಪ್ಪನ ದನಿಗೆ ಹೆಜ್ಜೆ ನಿಲ್ಲಿಸಿ, ಹೇಳಿ ಅಪ್ಪಯ್ಯ ಎಂದವನಿಗೆ, ನಾನು ಹೇಳಿದ್ದು ಬರೀ ಅವನಿಗಲ್ಲ ನಿಂಗುವೆ. ನೀನು ಬರೀ ಪ್ರೀತಿ ಪ್ರೇಮ ಅಂತ ಸುತ್ತಾಡಿದ್ರೆ ಸಾಲದು, ಅದು ಬೇರೆ ಮನೆಯಿಂದ ಬರ್ತಿರೋ ಮಗ. ಆ ಮಗಿಗೆ ಇಲ್ಲಿ ಜನ ಇಲ್ಲಿ ಮನ ಹೊಂದ್ಕೊಳ್ಳೋಕ್ಕೆ ನೀನೇ ಸಹಾಯ ಮಾಡಬೇಕು. ಹೆಂಡ್ರು ಯಾವತ್ತೂ ತಲೆ ಮೇಲೆ ಹೊತ್ಕೊಂಡು ತಿರ್ಗೋದಲ್ಲ, ಎದೆಯಲ್ಲಿಟ್ಕೊಂಡು ನೋಡ್ಕೋಬೇಕು ಎಂದಾಗ ಹ್ಞೂ ಎಂದು ತಲೆ ಆಡಿಸಿದ್ದ ಶಿವು. ಶಿವು ಮತ್ತು ಅವರಣ್ಣ ಸತೀಶನಿಗೆ ಅವರ ಅಪ್ಪನದ್ದೇ ಗುಣ ಬಂದಿತ್ತು. ಇಬ್ಬರು ಹೆಣ್ಣೆಂದರೆ ಗೌರವಿಸುತ್ತಿದ್ದರು. ತನ್ನ ತಾಯಿಯನ್ನು ಹೇಗೆ ಗೌರವಿಸರೋ ಹಾಗೆಯೇ ಬೇರೆ ಹೆಣ್ಣುಮಕ್ಕಳನ್ನು ಗೌರವಿಸುವವರು. ಶಿವು ಅಮ್ಮ ಪಾರ್ವತಮ್ಮ ತುಂಬ ಸುಸಂಸ್ಕೃತ ಹೆಣ್ಣು. ಆದರೆ ತನ್ನ ಮನೆತನದ ಅನ್ನುವ ವಿಚಾರ ಬಂದರೆ ಸ್ವಲ್ಪ ಕಟುವೂ ಹೌದು. ಚಿಕ್ಕ ವಯಸ್ಸಿನಲ್ಲೇ ಶಿವದೇವನೆಂದರೆ ಭಕ್ತಿ ಜಾಸ್ತಿ ಪಾರ್ವತಮ್ಮನಿಗೆ. ಹಾಗಾಗಿ ತನ್ನ ಇಬ್ಬರು ಮಕ್ಕಳಿಗೆ ಶಿವ, ಸತೀಶ ಎಂದು ಹೆಸರಿಟ್ಟಿದ್ದರು. ಸತೀಶ ಜವರೇಗೌಡರ ಪಾರ್ವತಮ್ಮನ ಹಿರಿಯ ಮಗ. ಅಗ್ರಿಕಲ್ಚರ್ ಡಿಗ್ರಿ ಮುಗಿಸಿದ್ದರೂ ತನ್ನಪ್ಪನಂತೆ ಪಂಚಾಯಿತಿ ಹಳ್ಳಿ ಎಂದು ಹೆಚ್ಚು ಆಸಕ್ತಿ. ಹಾಗಾಗಿ ಊರಿನಲ್ಲಿ ಜನರ ಮುಖಂಡನಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ಊರಲ್ಲಿ ಸಣ್ಣ ಪುಟ್ಟ ಕಾಮಗಾರಿ ನಡೆಸುತ್ತಾ ತನ್ನಪ್ಪನ ವ್ಯವಹಾರದಲ್ಲಿ ಕೈಜೋಡಿಸಿ ಅವರ ಕೆಲಸದಲ್ಲಿ ಸಹಾಯ ಮಾಡಿಕೊಂಡು ಇದ್ದಾನೆ. ಅವನಿಗೆ ಮದುವೆಯಾಗಿದ್ದು ಪಕ್ಕದೂರಿನ ಜಮೀನುದಾರ, ಅಂದರೆ ಪಾರ್ವತಮ್ಮನ ಅಣ್ಣನ ಮಗಳು ಸ್ಪಂದನ ಜೊತೆ ಮದುವೆಯಾಗಿದ್ದು. ಇಂಜಿನಿಯರ್ ಓದಿರುವ ಸ್ಪಂದನ ಹುಟ್ಟು ಸಾವುಕಾರನ ಕುಟುಂಬದಲ್ಲಿ ಬೆಳೆದಿರುವುದರಿಂದ ಊಟ ಮಾಡುವುದು, ಮಲಗುವುದು, ಮೊಬೈಲ್ನಲ್ಲಿ ರೀಲ್ಸ್ ಮಾಡುವುದು ಅಷ್ಟೇ ಅವಳ ಕೆಲಸ. ಮದುವೆ ಆದಾಗಿನಿಂದ ಅಡುಗೆ ಮನೆ ಕಡೆ ತಲೆಯೂ ಹಾಕಿಲ್ಲ ಸ್ಪಂದನ. ಇನ್ನು ಸತೀಶ ತನ್ನದೇ ಕೆಲಸದಲ್ಲಿ ಬ್ಯುಸಿಯಾಗಿರುವುದರಿಂದ, ಹೋಗ್ಲಿ ಬಿಡವ, ಕೆಲಸದವರು ಇದ್ದಾರಲ್ಲ ಮಾಡ್ಕೋತಾರೆ ಬಿಡು, ಬರೀ ನೀನು ನಮಗೆ ಹೊಟ್ಟೆಗೆ ಹಿಟ್ಬೇ ಸಾಕು, ಅಡುಗೆ ಮಾಡೋಕ್ಕೆ ಸ್ಪಂದನಂಗ ಹೇಳು ಅಂತ ಮಾತ್ರ ಹೇಳಬೇಡ, ಆಮೇಲೆ ಎಲ್ಲರೂ ಹಾಸ್ಪಿಟಲಲ್ಲಿ ಹೋಗಿ ಸೇರ್ಕೋಬೇಕು ನೋಡು ಎಂದು ಹೇಳಿ ಅಮ್ಮನನ್ನೇ ಸಂಭಾಳಿಸುತ್ತಿದ್ದ. ಜವರೇಗೌಡರು ಹಾಗೆ ಹೇಳುತ್ತಿದ್ದರು. ಶಿವು ತನ್ನ ಬಿಡುವಿನ ಸಮಯದಲ್ಲಿ ತನ್ನಮ್ಮನ ಜೊತೆ ಅಡುಗೆ ಮನೆಯವರೆಗೂ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಅಷ್ಟು ಶಾಂತ ಸ್ವಭಾವದವನಾಗಿದ್ದ. ಯಾವಾಗ ಅವನ ಮದುವೆ ಮಾತುಕತೆ ಬಂದಾಗ ಪಾರ್ವತಮ್ಮನವರು ತಮ್ಮ ಅಣ್ಣನ ಮತ್ತೊಬ್ಬಳು ಮಗಳು ನಿವೇದಿತಾಳನ್ನು ಸೊಸೆಯಾಗಿ ಮಾಡಿಕೊಳ್ಳಲು ಬಯಕೆ ಹೇಳಿದ್ದರು. ಆದರೆ ಅಷ್ಟರಲ್ಲಾಗಲೇ ಶಿವು ತನ್ನಪ್ಪನಿಗೆ ಎದುರು ತನ್ನ ಪ್ರೀತಿಯ ವಿಚಾರ ಹೇಳಿದ್ದ. ಮೊದಲು ಪಾರ್ವತಮ್ಮನವರು ಭವಾನಿ ಮನೆಯವರ ಬಡವರು ಎಂದು ಮದುವೆ ಬೇಡ ಎಂದಿದ್ದರು. ಆದರೆ ಜವರೇಗೌಡರು, ನಮಗೇನು ಕಮ್ಮಿ ಇರೋದು ಹೇಳು, ಶ್ರೀಮಂತರಾಗಿ ನಾವು ಅವರಿಂದ ವರದಕ್ಷಿಣೆ ತಗೋಬೇಕಿತ್ತಾ? ಇಲ್ಲ ಅಲ್ವಾ, ನಮ್ಮ ಹತ್ರ ಇರೋದ್ರಲ್ಲೇ ಒಂದಿಷ್ಟು ಅವರಿಗೆ ಕೊಟ್ಟರೆ ಅವರು ಸ್ವಲ್ಪ ದುಡ್ಡಸ್ಥರಾಗ್ತಾರೆ ಅಷ್ಟೇಯ ಎಂದು ಮದುವೆ ವಿಚಾರದಲ್ಲಿ ಮಗ ಇಷ್ಟಪಟ್ಟಿರೋ ಹುಡುಗಿನೇ ಸೊಸೆಯಾಗಬೇಕು ಎಂದು ಪಾರ್ವತಮ್ಮನಿಗೆ ಹೇಳಿದ್ದರು. ಇವಾಗ ನೋಡು, ಸತಿ ಹೆಂಡ್ರು ಅಡುಗೆ ಮನೆ ಯಾವ ದಿಕ್ಕಾಗದೆ ಅಂತಾನೆ ನೋಡಿಲ್ಲ. ನೋಡು, ನನ್ನ ತಂಗಿ ಮಗ ನಿನಗೆ ಅಣ್ಣನ ಮಗ ಅಂತ ನಾವು ಹೊಂದ್ಕೊಂಡು ಹೋಗ್ತಿಲ್ವಾ, ಹಾಗೇನೆ ಆ ಮಗನೂ ನಂದೇ ಅನ್ಕೋ, ನನ್ನ ಅಣ್ಣಂದೋ ನನ್ನ ತಮ್ಮಂದೋ ಮಗ ಅಂದ್ಕೊಂಡು ಈ ದುಡ್ಡು ಕಾಸು ಲೆಕ್ಕಕ್ಕೆ ಬರೋಕ್ಕಿಲ್ಲ ಎನ್ನುವಾಗ ಪಾರ್ವತಮ್ಮನವರು ಒಪ್ಪಿದ್ದರು. ಈಗ ಶಿವುವಿನ ಮದುವೆ ಆತುರಾತುರವಾಗಿ ನಡೆಯುತ್ತಿರೋದ್ರಿಂದ ಶಿವುಗೆ, ನೋಡ್ಲಾ ಶಿವ, ನಾಳೆ ಹಂಗೆ ಅವ್ವನ್ನ ಕರ್ಕೊಂಡೋಗಿ ನಿಶ್ಚಿತಾರ್ಥಕ್ಕೆ ಬಟ್ಟೆ ಉಂಗುರ ತಗೋಬರೋಗು, ಹಂಗೆ ಹುಡುಗಿ ಮನೆಗೂ ನೀವೇ ತಗೊಂಡು ಬಂಗಿ, ಹಂಗೆ ದಾರಿಲಿ ಕೊಟ್ಬಿಟ್ಟು ಬಂದ್ಬಿಡು ಎಂದಾಗ ಸರಿ ಎಂದು ತಲೆ ಆಡಿಸಿದ್ದ ಶಿವು. ಪಾರ್ವತಮ್ಮ ಕೂಡ ಏನು ಮಾತನಾಡದೆ ಹೂ ಅಂದಿದ್ದರು. ತನ್ನ ಗಂಡನ ಮಾತನ್ನು ನಿದ್ರೆಯಲ್ಲಿಯೂ ತಪ್ಪುತ್ತಿರಲಿಲ್ಲ ಪಾರ್ವತಮ್ಮ. ಅಡುಗೆ ಮನೆಯಿಂದ ಒಂದು ಬ್ಯಾಗ್ನಲ್ಲಿ ಊಟವನ್ನಿಡಿದು, ಶಿವು ತಗೋ ಹೋಗು, ಇದನ್ನು ಹೊಲದಾಗ ನಾಗಂಗುವೆ ನಿನ್ನ ಪುಟ್ಟವಂಗೂ ಕೊಟ್ಬಿಟ್ಪ, ಸಂಜೆ ಆಗೋ ಮುಂಚೆ ಬೇಗ ಅತ್ತೆನ ಮನೆ ಕರ್ಕೊಂಡು ಬರೋಕೆ ಹೇಳು. ಅದೇನದೋ ನಿಮ್ಮಜ್ಜಿಗೆ ನಡೆಯೋಕ್ಕೆ ಆ ಕಷ್ಟ ಆದರೂ ಗದ್ದೆ ತೋಟ ಬಿಟ್ಟು ಬರಲಿಲ್ಲ, ಅಂಥದ್ದೇನೋ ಅಲ್ಲಿ ಊತಾಕಿದ್ದಾರು ಎಂದು ಗುಣಗುತ್ತಾ ಅಡುಗೆ ಮನೆಯೊಳಗೆ ನಡೆದಿದ್ದರು. ಶಿವು ತನ್ನ ಗಾಡಿ ಹಿಡಿದು ತೋಟದ ಕಡೆ ನಡೆದಿದ್ದ. ತಾನು ಕಾಲೇಜ್ ಪ್ರೊಫೆಸರ್ ಆಗಿದ್ದರೂ ಅವನಿಗೆ ಜಂಬ
ಇರಲಿಲ್ಲ. ತನ್ನಮ್ಮ ನೀಡಿದ ಊಟದ ಬ್ಯಾಗ್ ಹಿಡಿದು ಹೊಲದ ಕಡೆ ಹೊರಟಿದ್ದ. ಪುಟ್ಟಮ್ಮ ಜವರೇಗೌಡರವರ ಅಮ್ಮ. ನಾಗ ಅವರ ಮನೆಯಲ್ಲಿ ಸಾಕಿಕೊಂಡಿದ್ದ ಹುಡುಗ. ಅವನು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಅವರಪ್ಪ ಅಮ್ಮ ತೀರಿ ಹೋದಾಗಿನಿಂದ ಅವನು ಇವರ ಮನೆಯಲ್ಲೇ ಮನೆ ಮಗನಾಗಿಯೇ ಉಳಿದಿದ್ದಾನೆ. ಅವನನ್ನು ಓದಲು ಸೇರಿಸಿದ್ದರೂ ಅವನ ತಲೆಗೆ ಓದು ಹತ್ತಲಿಲ್ಲ. ಗೌಡ್ರು ಜಮೀನು ನೋಡ್ಕೊಂತ ಈಗ ಗೌಡ್ರ ಜಮೀನ್ದಾರ ಅವನೇ ಆಗವನೆ. ಮುಂದೆ ಏನಾಗಬಹುದು ನಿರೀಕ್ಷಿಸಿ. ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕಥೆ ನಿಮ್ಮ ಜೊತೆ ವಿತ್ ಕನ್ನಡತಿ. ಕಥೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.